ಬಂದದ್ದು ನನಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಹೇಳಿದ್ದಾರೆ. ಸ್ವಲ್ಪ ಒಂದು 5 ನಿಮಿಷದಲ್ಲಿ ನಿಲ್ಲಿಸ್ತೇನೆ, 2-3 ನಿಮಿಷದಲ್ಲಿ. ನಾನು ನಿನ್ನೆ ರಾತ್ರಿ ಮನುಸ್ಮೃತಿಯನ್ನು ಸ್ವಲ್ಪ ಓದ್ಕೊಂಡೇ ಬಂದೆ. ಅದರ ಮುಖಪುಟದಲ್ಲಿದೆ ಮನುಸ್ಮೃತಿ ಹಿಂದೂ ಧರ್ಮದ ಭದ್ರ ಬುನಾದಿ ಅಂತ ಇದೆ. ಅದನ್ನು ಮನುಸ್ಮೃತಿಯನ್ನು ವಿರೋಧ ಮಾಡೋದು ಬರ್ತದಲ್ಲ, ಅದು ವಸ್ತುನಿಷ್ಠವಾದ ಅದನ್ನು ನೋಡಿಕೊಂಡು ಬಂದಿದೆ. ನನಗೆ ಸ್ಪಷ್ಟವಾದ ಸಂವಿಧಾನ ಮತ್ತು ಮನುಸ್ಮೃತಿ ಸರಿ ವಿರೋಧವಾದಂತ ಶಬ್ದಗಳು. ನನಗೆ ಮನುಸ್ಮೃತಿಯ ಬಗ್ಗೆ ಸ್ವಲ್ಪ ಕುತೂಹಲ ಹುಟ್ಟು ಹಚ್ಚಿದ್ದು ಬಾಬ್ರಿ ಮಸೀದಿ ಧ್ವಂಸವಾದ. ನಾನು ಆವಾಗ ಸ್ಟಾರ್ ನ್ಯೂಸ್ ಜಾಸ್ತಿ ಇತ್ತು. ಬಾಬ್ರಿ ಮಸೀದಿಯನ್ನ ಉಳಿದು ಒಬ್ಬ ಸಾಧು ಮುಂದೆ ಬರ್ತಾನೆ, ಅವನ ಕೈಯಲ್ಲಿ ತ್ರಿಶೂಲ ಇದೆ. ನಾನು ಟಿವಿಯಲ್ಲಿ ನೋಡಿದ್ದು, ನಾವು ಅಂಬೇಡ್ಕರ್ ಸಂವಿಧಾನವನ್ನು ತೆಗೆದು ಮನುಸ್ಮೃತಿಯ ಸಂವಿಧಾನವನ್ನು ತರ್ತೇವೆ ಅಂತ ಹೇಳಿದಾನೆ. ಆವಾಗಲೇ ನನಗೆ ಸ್ಪಷ್ಟವಾಗಿದೆ, ಮನುಸ್ಮೃತಿ ಸಂವಿಧಾನವನ್ನು ತರಲಿಕ್ಕೆ, ಮನುಸ್ಮೃತಿಯನ್ನು ತರಲಿಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ. ಈ ಮನುಸ್ಮೃತಿಯ ಪ್ರತಿಪಾದಕರು ಯಾರು ಗೊತ್ತಾಗ್ತಾ ಇಲ್ಲ ನಿಮಗೆ. ಎಲ್ಲರೂ ನೋಡುವಾಗ ಎಲ್ಲರೂ ಒಂದು ಸುಧಾರಕರಾಗಕ್ಕಾಗ್ತಾರೆ. ಮನುಸ್ಮೃತಿ ನಾನು ಒಂದ್ಸಲ ಮೀಸಲಾತಿಯನ್ನು ತಂದವರು ಯಾರು ಅಂತಂದ್ರೆ ಬಾಬರಿ ದೇವರು ತಂದವರು ಯಾರು ಅಂತ ಒಂದು ಪ್ರಶ್ನೆಯನ್ನು ಒಂದು ಇದರಲ್ಲಿ ಕೇಳ್ತೇನೆ. ನಾನು ಹೇಳಿದೆ ಎಲ್ಲರೂ ಅಂಬೇಡ್ಕರ್ ಅಂತ ಹೇಳ್ತೀವಿ. ನಾನು ಅಂಬೇಡ್ಕರ್ ಅಲ್ಲ, ಇದು ಮನುಸ್ಮೃತಿ. ಎಲ್ಲಿ ಯಾವಾಗ ಜಾತಿ ವ್ಯವಸ್ಥೆ ಬಂತು, ಮೇಲು ಕೇಳುವ ಇವನು ಇದೇ ಕೆಲಸ ಮಾಡ್ಬೇಕು, ಇದೇ ಕೆಲಸ ಮಾಡ್ಬೇಕು ಅಂತ ಮೀಸಲಾತಿ ತಂದದ್ರಿಂದಾಗಿ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಮೀಸಲಾತಿಯನ್ನ ಯಾರು ಅವಕಾಶ ಮಾಡಿದ್ರೆ ಅದನ್ನು ತರಬೇಕಾಯ್ತು. ಮತ್ತೆ ಐವತ್ತು ಸರ್ ಅವರು ಮಾತಾಡ್ತಾ ಒಂದು ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆ ಇಟ್ಟಿದ್ದು ಜಾಗತಿಕವಾದಂತಹ ಮನೋಭಾವದ ಬಗ್ಗೆ ಮತ್ತು ಭಾರತದಲ್ಲಿರುವಂತಹ ಮನೋಭಾವ. ಜಾಗತಿಕವಾಗಿ ಇರುವಂತಹ ವ್ಯವಸ್ಥೆಗೂ ಮತ್ತು ನನ್ನ ಅಭಿಪ್ರಾಯ ಮತ್ತು ಭಾರತದಲ್ಲಿ ವ್ಯವಸ್ಥೆಗೂ ತುಂಬಾ ಡಿಫರೆನ್ಸ್ ಇದೆ. ಐರೋಪ್ಯ ರಾಷ್ಟ್ರಗಳಲ್ಲಿ 18ನೇ ಶತಮಾನದಲ್ಲಿ ಕೈಗಾರಿಕೆ ಕ್ರಾಂತಿ ಇತ್ತು. ಅಲ್ಲಿ ಇದೊಂದು ಶ್ರಮ ಯೋಜನೆ ಮಾತ್ರ. ಅಲ್ಲಿ ಶ್ರೀಮಂತರು ಮತ್ತು ಬಡವರು ಎರಡೇ ಬರ್ತಾ ಇತ್ತು, ಕಾರ್ಮಿಕರು ಮತ್ತು ಬಂಡವಾಳಗಾರರು. ಆದರೆ ಭಾರತದಲ್ಲಿ 4 ವರ್ಗಗಳಿರ್ತದೆ. ಬಹಳ ವ್ಯವಸ್ಥಿತವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವ್ಯವಸ್ಥೆಗಳಿತ್ತು. ಅದನ್ನು ಅವರು ಬಹಳ ಜಾಗರೂಕತೆಯನ್ನು ಮಾಡಿದ್ರು. ಹೇಳಿದ್ರೆ ಇಲ್ಲಿ ಶೂದ್ರರಾದವರು ಯಾವುದೇ ರೀತಿಯ ಒಂದು ಪ್ರತಿಭೆ ಇದ್ರೂ ಕೂಡ ಅವರಿಗೆ ವಿದ್ಯೆಯನ್ನು ಪಡೆಯುವಂತಹ ಅವಕಾಶ ಇರಲಿಲ್ಲ. ಇದೊಂದು ರೀತಿಯ ಗುಲಾಮಗಿರಿ. ಈ ಗುಲಾಮಗಿರಿಯನ್ನು ನಮ್ಮ ದೇಹಕ್ಕೆ ಹಾಕಲಿಲ್ಲ, ನಮ್ಮನ್ನು ಮಾನಸಿಕವಾಗಿ ಕಟ್ಟಿ ಹಾಕಿದ್ರು. ಆ ಮಾನಸಿಕ ಗುಲಾಮಗಿರಿಯಿಂದ ಹೊರಗೆ ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತೆ ನಾರಾಯಣ ಗುರುಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಬೇಕು. ನಾರಾಯಣ ಗುರು ಮತ್ತು ಅಂಬೇಡ್ಕರ್ ಬಹಳ ಮುಖ್ಯವಾಗಿ ನಮಗೆ ಬರ್ತಾ ಇದೆ. ನನ್ನ ಗುರುಗಳು ನಾರಾಯಣ ಗುರು. ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ಹೊರಗೆ ನಿಂತುಕೊಂಡು ಹಿಂದೂ ಧರ್ಮದಲ್ಲಿರುವಂತಹ ಅವಸ್ಥೆಗಳನ್ನು ನೋಡಿ ಅದಕ್ಕೆ ಕಲ್ಲುಗಳನ್ನು ಎಸ್ತಾ ಇದ್ರು. ಆದ್ರೆ ನಾರಾಯಣ ಗುರುಗಳು ಆ ಹಿಂದೂ ಧರ್ಮದ 4 ಕಂಬಗಳನ್ನೇ ಕಿತ್ತು ಹಾಕಿದ್ರು. ಯಾಕಂದ್ರೆ ಹಿಂದೂ ಧರ್ಮ ನಿಂತಿರುವುದೇ ಈ ಜಾತಿ ವ್ಯವಸ್ಥೆ ಮೇಲೆ. ಅಂಬೇಡ್ಕರ್ ಹೇಳಿದರೆ ಕರೆಕ್ಟ್. ಜಾತಿ ವ್ಯವಸ್ಥೆ ಇಲ್ಲದಿದ್ರೆ ಹಿಂದೂ ಧರ್ಮ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ನಾರಾಯಣ ಗುರುಗಳು ಅರವೀಪುರಂನಲ್ಲಿ ಲಿಂಗ ಪ್ರತಿಷ್ಠೆ ಮಾಡುವಾಗ ಅದು ಹಿಂದೂ ಧರ್ಮದ ವಿರೋಧವಾದಂತ ಕೃತ್ಯವಾಗಿತ್ತು. ಅದಕ್ಕೆ ಅಲ್ಲಿ ಕೋರ್ಟಿಗೆ ಕೂಡ ಹೋಗಿದ್ದಾರೆ. ನಾರಾಯಣ ಗುರುಗಳು ಒಬ್ಬ ಶೂದ್ರ ಹೇಗೆ ಪ್ರತಿಷ್ಠೆಯನ್ನು ಮಾಡಿದ್ದಾನೆ ಅಂತಂದ್ರೆ ಅದಕ್ಕೆ ಮನುಸ್ಮೃತಿ ಆಧಾರ. ಒಬ್ಬ ಶೂದ್ರನಾದವನಿಗೆ ದೇವರ ಪ್ರತಿಷ್ಠೆ ಮಾಡುವ ಹಕ್ಕು ಇರುವುದಿಲ್ಲ. ಇದು ಅಲ್ಲಿ ಆಲ್ರೆಡಿ ರೆಕಾರ್ಡ್ ಆಗಿದೆ. ಮತ್ತು ಬಹಳ ನಾವೆಲ್ಲರೂ ಚಿಂತನೆ ಮಾಡಬೇಕಾದದ್ದು ಮನುಸ್ಮೃತಿಯ ಬಗ್ಗೆ. ನಮ್ಮ ಕುವೆಂಪುರವರು ಕೇಳ್ತಾರೆ, ನೀರಡಿಸಿ ಬಂದ ಸೋದರಿಗೆ ನೀರನ್ನು ಕೊಡಲು ಮನುಸ್ಮೃತಿಯನ್ನೇನು ನೋಡಬೇಕೇನು ಎಂದು ಮನು ಬರೆದದ್ದು ಸುಳ್ಳೆಂದರೆ ತಪ್ಪೇನು ನಿನಗೆ ನೀನೇ ನನಗೆ ಅಂತ ಹೇಳಿ ಕುವೆಂಪುರವರು ಆಧ್ಯಾತ್ಮಿಕವಾಗಿ ಅವರು ವೈಚಾರಿಕವಾಗಿ ಬಹಳ ಪ್ರಬುದ್ಧರಾದರು. ಅವರು ಯಾವ ರೀತಿಯಲ್ಲಿ ಮನೋವಾದವನ್ನು ವಿರೋಧಿಸ್ತಾರೆ. ಬಹಳ ಇನ್ನೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ, ಮೈಕಲ್ ರೋಮನ್ಸ್ ಅವರು ಹೇಳಿದ್ರು, ನಮ್ಮ ವಿದೇಶದಿಂದ ಬಂದಂತಹ ಈ ಮತ ಪ್ರಚಾರಕರು ಯಾವ ರೀತಿಯಲ್ಲಿ ಭಾರತದಲ್ಲಿ ಮತ ಪ್ರಚಾರವನ್ನು ಮಾಡುತ್ತಾ. ಯಾಕಂದ್ರೆ ಭಾರತಕ್ಕೆ ವಿದೇಶಿ ಮಿಷನರಿಗಳು ಬರದಿದ್ರೆ ಇಲ್ಲಿಯ ಶೂದ್ರ ಮತ್ತು ದಲಿತರಿಗೆ ಸ್ವಾತಂತ್ರ್ಯವೇ ಸಿಗ್ತಿರೋದು 100% ಸತ್ಯವಾದ ವಿಷಯ. ಯಾಕಂತ ಹೇಳಿದ್ರೆ ಇಲ್ಲಿ ಅವಕಾಶಗಳೇ ಇರಲಿಲ್ಲ. ಇಲ್ಲಿ ಶಾಲೆಗಳನ್ನು ಸ್ಥಾಪನೆ ಮಾಡಿದ್ದೆ ಮಿಷನರಿಗಳು.
ಅದರಲ್ಲಿ ಬಹಳ ನಮ್ಮದು ಗುರುಕುಲ ಪದ್ಧತಿ ಅಂತ ನಾವು ಬಹಳ ನಮ್ಮಲ್ಲೆಲ್ಲ ಕ್ಲಾಸ್ಗಳು ಯೋಗ ಕ್ಲಾಸ್ಗೆಲ್ಲ ಹೋಗುವಾಗ ಹೇಳ್ತಾರೆ, ಗುರುಕುಲ ಪದ್ಧತಿ ಬಹಳ ಶ್ರೇಷ್ಠವಾಗಿತ್ತು ಅಂತ. ಆ ಗುರುಕುಲ ಪದ್ಧತಿಯಲ್ಲಿ ಶೂದ್ರರು ಮತ್ತು ದಲಿತರಿಗೆ ಅವಕಾಶವೇ ಇರಲಿಲ್ಲ. ಇದು ಮನೋವಾದವನ್ನು ಪೋಷಿಸುವಂತಹ ಒಂದು ಸ್ಪಷ್ಟವಾದಂತಹ ಒಂದು ವ್ಯವಸ್ಥೆ. ಇದೀಗ ಮತ್ತೊಂದು ನಮ್ಮ ಅಮಲ್ರವರು ಹೇಳಿದ್ರು, ಕೋಮುವಾದ ಮತ್ತು ಮನುವಾದ. ಕೋಮುವಾದದ ವಿಷಯ ಯಾಕಂದ್ರೆ ಮುಸ್ಲಿಮರನ್ನು ಮತ್ತು ಬೇರೆ ಧರ್ಮದವರನ್ನು ತೋರಿಸಿ ಮನುಸ್ಮೃತಿಯನ್ನು ಇಲ್ಲಿ ಗಟ್ಟಿಗೊಳಿಸುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ಇದನ್ನು ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಕೋಮುವಾದ ಮುಸ್ಲಿಮರಿಗೆ ಅಪಾಯಗಳಾದ್ರೆ ಅವರನ್ನು ಎದುರಿಸಲಿಕ್ಕೆ ಅವರಿಗೆ ಶಕ್ತಿ ಇದೆ ಮತ್ತು ಅವರಿಗೆ ಎಲ್ಲ ರೀತಿ. ಆದ್ರೆ ಇಲ್ಲಿಯ ಶೂದ್ರರು ಮತ್ತು ದಲಿತರ ಮೇಲೆ ದಾಳಿಗಳಾದರೆ ಯಾರು ಅವರನ್ನು ರಕ್ಷಣೆ ಮಾಡಲಿಕ್ಕಿದ್ದಾರೆ? ಯಾಕಂದ್ರೆ ಈ ಶೂದ್ರರು ಮತ್ತು ದಲಿತರು ಸಂಘಟಿತರಾಗಬಾರದು. ಇವರು ಯಾವಾಗಲೂ ಮುಸ್ಲಿಮರು ಮತ್ತು ಅನ್ಯ ಧರ್ಮದವರ ಮೇಲೆ ದ್ವೇಷವನ್ನು ಸಾರುತ್ತಾ ಇವರು ಅತಂತ್ರರಾಗಿರಬೇಕು. ಇದು ಮನುಸ್ಮೃತಿಯ ಒಂದು ಗಿಡದ ಅಜೆಂಡ. ಮತ್ತೆ ಧಾರ್ಮಿಕ ಸುಧಾರಣೆಯ ಬಗ್ಗೆ ಹೇಳುವಾಗ ಸರ್ ರಾಜರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಇವರೆಲ್ಲ ದಯಾನಂದ ಸರಸ್ವತಿ ಅವರು ಹಿಂದುತ್ವದ ಮೂಲ ಸ್ಥಾಪಕ ಅಂತ ನನ್ನ ಪ್ರಕಾರ. ಮಾಧವರಾವ್ ಗೋಲ್ವಲ್ಕರ್ ಹಿಂದುತ್ವದ ಪ್ರಪ್ರಥಮ ಸ್ಥಾಪಕ. ಮಾಧವರಾವ್ ಗೋಲ್ವಲ್ಕರ್ ಪುಸ್ತಕವನ್ನು ಬರೀತಾರೆ, ಪಂಚ ಹಿಂದುತ್ವ ಹಿಂದೂ ಚಿಂತನೆಯ ಬುಗ್ಗೆಗಳು ಅಂತ. ಅದರವರು ಸ್ಪಷ್ಟವಾಗಿ ಹೇಳ್ತಾರೆ, ಭಾರತದಲ್ಲಿ ಮೊಘಲರ ದಾಳಿ ಉತ್ತರ ಭಾರತದ ಮೇಲೆ ಬೇಗ ಆಯಿತು. ಯಾಕಂತ ಹೇಳಿದ್ರೆ ಅಲ್ಲಿ ಬೌದ್ಧ ಧರ್ಮದ ಪ್ರಭಾವ ಜಾಸ್ತಿ ಆಗಿತ್ತು, ಅಲ್ಲಿ ಜಾತಿ ವ್ಯವಸ್ಥೆ ಕಡಿಮೆ ಆಗಿ ವರ್ಣಾಶ್ರಮ ವ್ಯವಸ್ಥೆ ಅಷ್ಟೇ ಗಟ್ಟಿಯಾಗಿರಲಿಲ್ಲ. ಆದ್ರಿಂದ ಮೊಘಲರಿಗೆ ಉತ್ತರ ಭಾರತದಲ್ಲಿ ದಾಳಿ ಮಾಡಿ ಸುಲಭವಾಗಿತ್ತು, ದಕ್ಷಿಣ ಭಾರತದಲ್ಲಿ ಅವರಿಗೆ ಕಷ್ಟವಾಗಿತ್ತು. ಯಾಕಂದ್ರೆ ಇಲ್ಲಿ ವರ್ಣಾಶ್ರಮ ವ್ಯವಸ್ಥೆ ಗಟ್ಟಿಯಾಗಿತ್ತು. ಅಂದ್ರೆ ಒಂದು ರೀತಿಯಲ್ಲಿ ಜಾತಿ ವ್ಯವಸ್ಥೆಯು ಈ ಸಮಾಜಕ್ಕೆ ದೇಶಕ್ಕೆ ಪೂರಕವಾಗಿತ್ತು ಅಂತೇಳಿ ಮಾಧವರಾವ್ ಗೋಲ್ವಲ್ಕರ್ ಬರೆದಿದ್ದಾರೆ. ಯಾಕಂದ್ರೆ ಹಿಂದುತ್ವ ಅನ್ನೋದು ಒಂದು ರಾಜಕೀಯ ಸಿದ್ಧಾಂತ, ಇದು ಧರ್ಮ. ಹಿಂದೂ ಧರ್ಮ ಅಂತಲೇ ಹೇಳಿದ್ರೆ ಬೇರೆ, ಹಿಂದುತ್ವ ಅನ್ನೋದು ಬೇರೆ. ನಾವು ಸ್ಪಷ್ಟವಾಗಿ ಹಿಂದುತ್ವದವರಿಗೆ ಇಲ್ಲಿರುವಂತಹ ಧಾರ್ಮಿಕತೆಯ ಬಗ್ಗೆ ಏನು ಗೊತ್ತಿಲ್ಲ. ಅವರಿಗೆ ನಾರಾಯಣ ಗುರುಗಳ ಬಗ್ಗೆ ಹಾಗೆ ಮಾತಾಡಿ ಹಿಂದುತ್ವದ ಬಗ್ಗೆ ಗೊತ್ತಿಲ್ಲ. ನಾನು ಒಬ್ಬ MLA ಹತ್ರನೇ ಕೇಳಿದೆ, ನನಗೆ ಹೇಳಿದ್ರು, ನೀವೇನ್ ಮಾಡ್ಬೇಕು, ಮುಸ್ಲಿಮರ ವಿರುದ್ಧ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ, ನೀವು ಯಾಕೆ ಸುಮ್ಮನಾಗಿದ್ದೀರಿ ಹಾಗೆ ಹೀಗೆ ಅಂತ ಹೇಳಿ ನನ್ನನ್ನು ಒಂದು ಪ್ರಚೋದಿಸಿದ್ರು. ಯಾಕಂದ್ರೆ ನನ್ನನ್ನು ಇದಕ್ಕೆ ಅದಕ್ಕೆ ನಾನು ಹೇಳಿದ್ದೆ, ದಯವಿಟ್ಟು ನನ್ನ ಹತ್ರ ನೀವು ಅದು ಮಾತಾಡಬೇಡಿ. ನಿಮ್ಮ ಗುರು ದೀನ್ ದಯಾಳ್ ಉಪಾಧ್ಯಾಯರು ಏಕಾತ್ಮಕ ಮಾನವತಾವಾದ ಸಿದ್ಧಾಂತ, ನಿಮ್ಮ RSS ಸಿದ್ಧಾಂತ ಏನು, ಅದರ ಬಗ್ಗೆ ನಾವು ಚರ್ಚೆ ಮಾಡುವ. ನಿಮ್ಮ RSS ನಲ್ಲಿ ಮುಸ್ಲಿಮರ ದ್ವೇಷ ಇದನ್ನೆಲ್ಲ ಇಲ್ಲ, ನೀವು ಸುಮ್ಮನೆ ನಮ್ಮನ್ನು ಯಾಕೆ ಮಂಗ ಮಾಡ್ತಾ ಇದ್ದೀರಿ, ನಿಮ್ಮದು ಮನುಸ್ಮೃತಿಯನ್ನು ತರುವಂತ ವ್ಯವಸ್ಥೆ ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಇದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು. ಮಾನವಾದಿಗಳ ವಿರೋಧಿಗಳು ಮುಸ್ಲಿಮರಲ್ಲ, ಕ್ರಿಶ್ಚಿಯನರಲ್ಲ, ಈ ದೇಶದ ಬಹುಸಂಖ್ಯಾತರು. ಯಾಕಂತ ಹೇಳಿದ್ರೆ ಇವರಿಗೆ ಸಂವಿಧಾನ ಬಂದ ಮೇಲೆ, ಅಂಬೇಡ್ಕರ್ ಬಂದ ಮೇಲೆ ಇಲ್ಲಿಯ ವ್ಯವಸ್ಥೆಗಳು ಚೇಂಜ್ ಆಗ್ತದೆ, ಸಮಾನತೆ ಬರ್ತಾ ಇದೆ, ಸಮಾಜ ಬರ್ತಾ ಇದೆ. ನಾನು ಹಿಂದುತ್ವವಾದಿಗಳ ಹತ್ರ ಒಂದು ಸ್ಪಷ್ಟವಾದ ಪ್ರಶ್ನೆಯನ್ನು ಕೇಳ್ತೇನೆ, ನೀವು ಕೂಡ ಕೇಳಬೇಕು. ನೀವೆಲ್ಲರೂ ಒಂದು ದೇವಸ್ಥಾನಗಳಲ್ಲಿ ಬ್ರಹ್ಮ ಕಲಶ ಅಭಿಗಮ ಮಾಡ್ತಾರೆ, ಅವ್ರು ಎಲ್ಲಿಯೂ ಕೂಡ ಅಲ್ಲಿ ಸಮಾನತೆಯನ್ನು ತರುವಂತ ವ್ಯವಸ್ಥೆಯನ್ನು ಅವರು ಮಾಡಬೇಕು. ಅವ್ರು ಬಂದ ಕೂಡಲೇ ಅಲ್ಲಿ ಅಷ್ಟಮಂಗಲ ಅಲ್ಲಿ ಬ್ರಾಹ್ಮಣರು ಪೂಜೆ ಮಾಡಬೇಕು, ಅದರ ಪಲ್ಲಕ್ಕಿಯನ್ನು ಬ್ರಾಹ್ಮಣರೇ ಹೊರಬೇಕು. ಯಾಕೆ ಬ್ರಾಹ್ಮಣ ಪಲ್ಲಕ್ಕಿಯನ್ನು ಇತರ ಸಮುದಾಯದವರು ಎತ್ಕೊಳ್ಬಾರ್ದು? ಶೂದ್ರರು ದಲಿತರು ಯಾಕೆ ದೇವರ ಪಲ್ಲಕ್ಕಿಯನ್ನು ಅವ್ರಿಗೆ ಆ ಪ್ರಶ್ನೆಗಳನ್ನು ನಮ್ಮಲ್ಲಿ ಯಾಕೆ ಮೂಡ್ತಾ ಇಲ್ಲ? ಇದು ಇವರು ನಿಜವಾಗಿ ಹಿಂದುತ್ವವಾದಿಗಳೇ ಅಥವಾ ಹಿಂದುತ್ವವಾದಿಗಳು, ಇವರು ನಿಜವಾಗಿ ಹಿಂದೂ ಧರ್ಮದ ರಕ್ಷಕರೇ, ಇವರಿಗೆ ಸಮಾನತೆ ಬೇಕೆ ಎನ್ನುವಂತಹ ಪ್ರಶ್ನೆಗಳು ನಮ್ಮಲ್ಲಿ ಮೂಡಬೇಕು. ನಾನು ಯಾವಾಗಲೂ ಸತೀಶ್ ಕುಮಾರ್ ಸರ್ ಅವರು ಯಾವಾಗಲೂ ಮಾತಾಡೋದು ಹೇಳಿದೆ, ಸರ್ ಇದು ದಕ್ಷಿಣ ಭಾರತ, ದಕ್ಷಿಣ ಕನ್ನಡ ಜಿಲ್ಲೆ ಒಂದು ವಿಶಿಷ್ಟವಾದ ಜಿಲ್ಲೆ, ಇಲ್ಲಿ ಅವರನ್ನೆಲ್ಲ ಮಂಗ ಮಾಡಿ ಆಗಿದೆ. ಬಹಳ ಒಂದು ಖುಷಿಯಂತ ಪ್ರಾರಂಭದಲ್ಲಿ ಹೇಳ್ಬೇಕು, ಪುತ್ತೂರಿನಲ್ಲಿ ಇದು ಆರಂಭಗೊಂಡದ್ದು ನಿಜವಾಗಿಯೂ ಬಹಳ ಒಂದು ಒಳ್ಳೆಯ ವಿಷಯ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವಾದಿಗಳ ಹಿಂದುತ್ವವಾದಿಗಳ ಭದ್ರನೆಲೆ ಪುತ್ತೂರು. ಈ ಪುತ್ತೂರಿನಲ್ಲಿ ನಮ್ಮ ಅಮಲ್ರವರು ಭಾರಿ ಚಂದ ಮಾಡಿ ಅವರಿಗೆ ಸ್ಪಷ್ಟವಾದ ಸಿದ್ಧಾಂತಕ್ಕೆ ಕಲ್ಪನೆ ಇದೆ, ಯಾವ ರೀತಿಗಳಲ್ಲಿ ಕೋಮುವಾದಗಳನ್ನು ಮಟ್ಟ ಹಾಕ್ಬೇಕಂತ ಹೇಳಿ. ಯಾಕಂದ್ರೆ ಪ್ರಧಾನ ಸಂಚಾಲಕರು ಅವ್ರಿಗೆ ಮಾಡಿ ಅವರ ಮಾತುಗಳು ಕೇಳುವಾಗ ಗೊತ್ತಾಗುತ್ತೆ. ಕೋಮುವಾದಿಗಳನ್ನು ಮಟ್ಟ ಹಾಕ್ಲಿಕ್ಕೆ ನಮಗೆ ಕರೆಕ್ಟ್ ಆಗಿ ಸೈದ್ಧಾಂತಿಕವಾಗಿ ನಾವು ಪ್ರಬುದ್ಧರಾಗಬೇಕು. ಇರುವ ಸುಳ್ಳುಗಳಿಗೆ ನಾವು ಪ್ರತಿಕ್ರಿಯೆಗಳನ್ನು ಕೊಡಬೇಕು. ಆಮೇಲೆ ಏನು ಗೊತ್ತಿಲ್ಲದ ಮುಗ್ಧರಾದ ಯುವಕರನ್ನು ಪ್ರಚೋದಿಸ್ತಾರೆ, ಅವರಿಗೆ ಯಾವುದೇ ರೀತಿಯ ಇಂಥ ಡೋಂಗಿ ಭಾಷಣಗಳು ಮುಸ್ಲಿಮರನ್ನು ತಿಳಿಸುವುದು ಅಥವಾ ಕ್ರಿಶ್ಚಿಯನ್ರನ್ನು ಮತಾಂತರಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವುದು, ಇದೆಲ್ಲ ಡೋಂಗಿ ವ್ಯವಸ್ಥೆ. ಇದರ ಬಗ್ಗೆ ನಾವು ಅರಿವನ್ನು ತಿಳಿಸಬೇಕು. ವಿವೇಕಾನಂದರ ಮಾತನ್ನು ನಾನು ಹೇಳಬೇಕು. ಅವರು ಒಂದು ಮಾತನ್ನು ಹೇಳ್ತಾರೆ, ವಿವೇಕಾನಂದ ವಿಷಯ ಹಿಂದುತ್ವದವರಿಗೆ, ಹಿಂದುತ್ವವಾದಿಗಳಿಗೆ ಅರ್ಥ ಸಂಬಂಧಪಟ್ಟದ್ದು ಹಿಂದೂ ಧರ್ಮಕ್ಕೆ
ಈ ಕುತಂತ್ರಿಗಳಾದ ಪುರೋಹಿತರು ಎಲ್ಲಾ ವಿಧದ ಮೂಢಾಚಾರಗಳನ್ನು ವೇದ ಮತ್ತು ಹಿಂದೂ ಧರ್ಮದ ಸಾರ ಎಂದು ಬೋಧಿಸುತ್ತಾರೆ. ಇಷ್ಟು ಟಕ್ಕುಗಾರರ ಪುರೋಹಿತರಾಗಲಿ ಕಲಿಯುಗದಲ್ಲಿ ಇದ್ದಾರೆ. ಇವರು ವೇದದ ಒಂದು ಭಾಗವನ್ನು ನೋಡಿದ್ರು. ಯಾರೆಲ್ಲ ಹಿಂದುತ್ವವಾದಿಗಳಿಗೆ ಅವರಿಗೆ ಮಾತಾಡಿದ್ರು ಹಿಂದೂ ಧಾರ್ಮಿಕತೆಯ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಅವರಿಗೆ ಖಂಡಿತ ಗೊತ್ತಿರುತ್ತಿಲ್ಲ. ಅವರಲ್ಲಿರುವಂತಹ RSS ಮುಖ್ಯಸ್ಥರಿಗೆ ಗೊತ್ತಿರುತ್ತೆ, ಅವರು ಅದನ್ನು ಯಾರಿಗೂ ಹೇಳಲ್ಲ. ಯಾಕಂದ್ರೆ ಅದು ಹೇಳಿದ್ರೆ ಅವರ ಇದು ಮನುಸ್ಮೃತಿಯ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆ ಭಾರತದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಮನುಸ್ಮೃತಿಯ ಈ ಮನುವಾದದ ವಿರುದ್ಧ ನಿಜವಾಗಿ ಹೋರಾಡಬೇಕಾದದ್ದು ಬಹುಸಂಖ್ಯಾತರು ಹಿಂದೂ ಎಂದು ಕರೆದುಕೊಳ್ಳುವವರೇ ಮನುವಾದದ ಬಗ್ಗೆ ಹೋರಾಡಬೇಕು. ಯಾವಾಗ ಮುಸ್ಲಿಮರನ್ನು ಒಂದು ದೊಡ್ಡ ಒಂದು ಶತ್ರುವಂತ ಬಿಂಬಿಸಿ ಅವರನ್ನು ಅವರ ವಿರುದ್ಧ ಸಂಘಟಿತರಾಗಬೇಕಂತ ಹೇಳುವಂತದ್ದು ಒಂದು ಭಾಷಣಗಳನ್ನು ಮಾಡ್ತಾರೆ. ಆದರೆ ಅವರು ಕಾರ್ಯರೂಪದಲ್ಲಿ ಅವರ ಇಡೀ ವ್ಯವಸ್ಥೆ ಇರುವುದು ಮನೋವಾದವನ್ನು ಕಂಡಿದ್ದಾರೆ. ಅದೇ ರೀತಿ ಕೆಲವೊಂದು ಲೋಕೋತ್ಸವವನ್ನು ಬಹಳ ಉತ್ತಮ ರೀತಿಯಲ್ಲಿ ಭಾಷಣ ಮಾಡುತ್ತಾ ಕೊನೆಯಲ್ಲಿ ಹೇಳಿದ್ರು, ಮನೋವಾದವನ್ನ ನಾವು ಯೋಜಿಸಬೇಕು, ಮನೋವಾದವನ್ನು ನಾವು ಸೈದ್ಧಾಂತಿಕವಾಗಿ ಇರುವಂತ ಅವರು ಚರ್ಚಿನ ಬಗ್ಗೆ ಕೂಡ ಮಾತಾಡಿದ್ರು. ಯಾಕಂದ್ರೆ ಅವ್ರು ಮಾತಾಡಬೇಕು. ಯಾಕಂದ್ರೆ ಅವ್ರು ಮಾತಾಡಿದ್ರೆ ಅವರ ಹತ್ರ ನೀವು ನಮ್ಮ ಧರ್ಮದವರ ಬಗ್ಗೆ ಯಾಕೆ ನೀವು ಮಾತಾಡ್ತೀರಾ ಅಂತ ಕೇಳ್ತಾರೆ. ಆದ್ರೆ ಮತಾಂತರದ ಬಗ್ಗೆ ಅವ್ರು ಮಾತಾಡಲೇಬೇಕು. ಇಲ್ಲದಿದ್ರೆ ಅವರನ್ನು ಪ್ರಶ್ನೆ ಮಾಡ್ತಾರೆ, ಇವ್ರಾಗಪ್ಪ ಇವ್ರು ಇಲ್ಲಿ ಬಂದು ಕೂಡ ಮತಾಂತರ ಮಾಡ್ಲಿಕ್ಕೆ ಬಲಿದಾನ ಅಂತ ಅವರನ್ನು ಮಾತಾಡ್ತಾರೆ. ಆದ್ರೆ ಇಲ್ಲಿಯ ಕ್ರಿಶ್ಚಿಯನ್ ಮಿಷನರಿಗಳು ನಮಗೆ ಈ ಭಾರತದ ವ್ಯವಸ್ಥೆಗೆ ಪೂರಕವಾಗಿ ವಿವೇಕಾನಂದರು ಹೇಳ್ತಾರೆ, ಭಾರತಕ್ಕೆ ಮುಸ್ಲಿಮರು ಮತ್ತು ಕ್ರಿಶ್ಚಿಯನರು ಬರದಿದ್ದರೆ ಇಲ್ಲಿ ಭಾರತದ ಸ್ಥಿತಿ ದಲಿತರ ಸ್ಥಿತಿ ಚಿಂತಾಜನಕವಾಗಿತ್ತು. ಇದು ವಿವೇಕಾನಂದ ಶ್ರೇಣಿಯಲ್ಲಿ ಸ್ಪಷ್ಟವಾಗಿದೆ. ಯಾಕಂತ ಹೇಳಿದ್ರೆ ನನ್ನೊಂದು ಆಯ್ಕೆಗಳಿತ್ತು, ಮತಾಂತರ ಇವರಿಗೆ ಹೆದರಿಕೆ ಅದೇ. ಅದರಿಂದಾಗಿ ನಾನು ಹೆಚ್ಚು ಮಾತಾಡಲ್ಲ. ತುಂಬಾ ವಿಷಯಗಳಿವೆ, ನಮಗೆ ಭಾಷಣ ಮಾಡ್ಲಿಕ್ಕೆ ಇದೆ ಅಂತ ಗೊತ್ತಿರ್ಲಿಲ್ಲ. ನಾವು ಸೀದಾ ಬಂದು ಇಲ್ಲಿ ನಿಮ್ಮೊಟ್ಟಿಗೆ ಕೂಡುವಂತ ಬಂದಿದ್ದು, ಯಾವುದೇ ರೀತಿಯ ತಯಾರಿಗಳನ್ನು ಮಾಡಿಕೊಂಡು ಬಂದಿಲ್ಲ. ಅವಕಾಶಕ್ಕಾಗಿ